ಒಂದು ವಾರದಿಂದ ನಡೀತಾ ಇರುವ ಈ ಯುದ್ಧದ ಕಾರಣಕ್ಕೆ ಜಗತ್ತಿನ ಎನರ್ಜಿ ಸಪ್ಲೈ ಡಿಸ್ಟರ್ಬ್ ಆಗಿದೆ. ಇಂಧನ ಸರಬರಾಜು ಡಿಸ್ಟರ್ಬ್ ಆಗಿದೆ. ಇದಕ್ಕೆ ಕಾರಣ ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ಗೆ ಇರುವ ಹಿಡಿತ. ಪರ್ಷಿಯನ್ ಗಲ್ಫ್ ಮತ್ತು ಒಮಾನ್ ಗಲ್ಫ್ ಆಫ್ ಒಮಾನ್ ಮಧ್ಯದ 33 ಕಿಲೋಮೀಟರ್ ಅಗಲದ ಸಮುದ್ರ ಸಂಪೂರ್ಣವಾಗಿ ಇರಾನಿನ ಹಿಡಿತದಲ್ಲಿದೆ. ಜಗತ್ತಿಗೆ ಬೇಕಾದ ಒಟ್ಟು ಇಂಧನ ಅವಶ್ಯಕತೆಯ 22% ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಬರಬೇಕು. ಭಾರತಕ್ಕೆ ಬರುವ ಒಟ್ಟು ಇಂಧನದ ಪೈಕಿ 53% ಇಲ್ಲಿಂದ ಬರುತ್ತೆ, ಅರ್ಧಕ್ಕಿಂತಲೂ ಜಾಸ್ತಿ. ಯುದ್ಧ ಮುಗಿಯೋ ತನಕ ಇಲ್ಲಿಂದ ಆಯಿಲ್ ಬರದೆ ಹೋದ್ರೆ ಕಥೆ ಏನು? ಇಸಿ ಮೂಲಗಳ ಸುದ್ದಿ ಇತ್ತು ನಿನ್ನೆ. ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳಿಗೆ ಹೋಗುವ ಟ್ಯಾಂಕರ್ಗಳನ್ನು ಮಾತ್ರ ಹಿಡಿದಿಟ್ಕೋತೀವಿ, ಉಳಿದ ದೇಶಗಳಿಗೆ ಹೋಗುವ ಟ್ಯಾಂಕರ್ಗಳು ಹಾರ್ಮುಜ್ ಜಲಸಂಧಿಯನ್ನು ದಾಟುವಾಗ ಯಾವ ತೊಂದರೆಯನ್ನು ಕೊಡೋದಿಲ್ಲ ಅಂತ. ಭಾರತಕ್ಕೆ ಸಮಾಧಾನಕರ ಸುದ್ದಿ ಅದು. IRGC ಮೂಲಗಳಿಂದ ಬಂದಿದೆ ಎನ್ನಲಾದ ಸುದ್ದಿ. ಹಾಗೊಂದು ವೇಳೆ ಆಗದಿದ್ದರೂ ಎರಡು ತಿಂಗಳು ತಡೆದುಕೊಳ್ಳಬಲ್ಲದು ಭಾರತ. ಎರಡು ತಿಂಗಳಿಗಾಗುವಷ್ಟು ಕಚ್ಚಾ ತೈಲು ಸ್ಟಾಕ್ ಇದೆ ಭಾರತದ ಹತ್ರ. 4,000 ಕೋಟಿ ಲೀಟರ್ 4,000 ಕೋಟಿ ಲೀಟರ್ 2 ತಿಂಗಳಿಗೆ ಸಾಕಾಗತ್ತೆ. ಭಾರತ ತನ್ನ ಅಂಡರ್ ಗ್ರೌಂಡ್ ಸ್ಟಾಕ್ನಲ್ಲಿ 4,000 ಕೋಟಿ ಲೀಟರ್ ಕಚ್ಚಾ ತೈಲ ಇಟ್ಕೊಂಡಿದೆ. ಮೂರು ಕಡೆಗಳಲ್ಲಿ ಇದರ ಸಂಗ್ರಹ ಇದೆ. ಮಂಗಳೂರು, ಉಡುಪಿ ಹತ್ರ ಪಾದೂರು ಮತ್ತು ವಿಶಾಖಪಟ್ಟಣಂ. ಎರಡು ತಿಂಗಳು ಯುದ್ಧ ನಡೆದರೂ ಆಶ್ಚರ್ಯ ಪಡಬೇಕಿಲ್ಲ. 2 ತಿಂಗಳು ಯುದ್ಧ ನಡೆದರೂ ಸಮಸ್ಯೆ ಆಗೋದಿಲ್ಲ. ಇದರ ಮಧ್ಯದಲ್ಲಿ ರಷ್ಯಾದಿಂದ ತೈಲ ಆಮದು ಜಾಸ್ತಿ ಮಾಡಿಕೊಳ್ಳಲಾಗಿದೆ. ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮತ್ತೆ ಹೆಚ್ಚಾಗಿದೆ.
ಭಾರತೀಯರು ಆತಂಕದ ಖರೀದಿಗೆ ಬೀಳಬಾರದು ಅನ್ನುವ ಕಾರಣಕ್ಕೆ ಈ ಮಾಹಿತಿ. ಅನೇಕ ಕಡೆಗಳಿಂದ ಸುದ್ದಿ ಬರ್ತಾ ಇದ್ವು, ಪೆಟ್ರೋಲ್ ಸಿಗುತ್ತೋ ಇಲ್ವೋ, ಡೀಸೆಲ್ ಸಿಗುತ್ತೋ ಇಲ್ವೋ ಅಂತ ಜನ ಕ್ಯೂನಲ್ಲಿ ನಿಂತು ಹಾಕಿಸಿಕೊಳ್ತಾ ಇದ್ವು. ಆತಂಕದ ಅವಶ್ಯಕತೆ ಇಲ್ಲ. ಭಾರತದಲ್ಲಿ ಹಿಂಗಾದ್ರೆ ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನದಲ್ಲಿ ಈಗಾಗಲೇ ಹಾಹಾಕಾರ ಶುರುವಾಗಿದೆ. ಅಲ್ಲಿ ಕೇವಲ 25 ದಿನಕ್ಕಾಗುವಷ್ಟು ಮಾತ್ರ ಸಂಗ್ರಹ ಇರೋದು. ಇಪ್ಪತ್ತೈದು ದಿನಕ್ಕಾಗುವಷ್ಟು ಪೆಟ್ರೋಲು, ಡೀಸೆಲ್, 10 ದಿನಕ್ಕಾಗುವಷ್ಟು ಕಚ್ಚಾ ತೈಲ, 15 ದಿನಕ್ಕಾಗುವಷ್ಟು LPG ಗ್ಯಾಸ್ ಪಾಕಿಸ್ತಾನದ ಹತ್ರ ಇರೋದು. ಈಗಾಗಲೇ ಹಲವು ನಿಬಂಧನೆಗಳನ್ನು ಆ ದೇಶದಲ್ಲಿ ಜಾರಿಗೆ ತರಲಾಗಿದೆ. ಯಾರ್ಯಾರಿಗೆ ಸಾಧ್ಯವೋ ಅವರೆಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಹೇಳಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ಆರಂಭಗೊಂಡಿದೆ. ಒಂದೇ ಕಂಪನಿಗೆ ಬರುವ 2 ಉದ್ಯೋಗಿಗಳು ಒಂದೇ ಬೈಕ್ನಲ್ಲಿ ಬರಬೇಕು ಅಂತ ಗೈಡ್ಲೈನ್ ರಿಲೀಸ್ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ಒಂದೇ ದಿನ ಪೆಟ್ರೋಲ್ ಬೆಲೆ 55 ರೂಪಾಯಿ ಜಾಸ್ತಿ ಆಗಿದೆ. 321 ಪಾಕಿಸ್ತಾನಿ ರೂಪಾಯಿ. ಒಂದೇ ದಿನ 55 ರೂಪಾಯಿ ಜಾಸ್ತಿ ಆಗಿದೆ. ಪೆಟ್ರೋಲ್ಗಿಂತ ಡೀಸೆಲ್ ರೇಟೇ ಜಾಸ್ತಿ. ಇವತ್ತಿನ ಬೆಲೆ 335 ಪಾಕಿಸ್ತಾನಿ ರೂಪಾಯಿ. ಮತ್ತೊಂದು ಕಡೆ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ಪುನರಾರಂಭಿಸಿದೆ. ಸಂಪೂರ್ಣವಾಗಿ ನಿಂತಿರಲಿಲ್ಲ, ಗಣನೀಯವಾಗಿ ಕಡಿಮೆಯಾಗಿತ್ತು. ಮೂವತ್ತು ದಿನಗಳ ಕಾಲ ರಷ್ಯಾದಿಂದ ತೈಲ ಖರೀದಿ ಮಾಡುವುದಕ್ಕೆ ಭಾರತಕ್ಕೆ ಅನುಮತಿ ಕೊಟ್ಟಿದ್ದೇವೆ ಅಂದ್ರು. ಅಮೆರಿಕ ಸರ್ಕಾರದ ಇಂಧನ ಕಾರ್ಯದರ್ಶಿ ಕ್ರಿಸ್ ರೈಟ್ ಭಾರತಕ್ಕೆ ಅನುಮತಿ ಕೊಟ್ಟಿದ್ದೇವೆ. ಭಾರತದಲ್ಲಿ ತುಂಬಾ ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣ ಆಗ್ತಾ ಇದೆ ಆ ಹೇಳಿಕೆ.
ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದಕ್ಕೆ ಅಮೆರಿಕದ ಅನುಮತಿ ಹಾಕಬೇಕು, ಸಮ್ಮತಿ ಹಾಕಬೇಕು. ಇದು ವಿಪಕ್ಷಗಳ ಪ್ರಶ್ನೆ. ಅನೇಕರು ಟ್ವೀಟ್ಗಳ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ, ಕೇಳಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.